ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾಸನೆ ಹಿಡಿದು ಬೇಟೆ ಆಡೋ ಮೃಗ ಅವಳು. ಈಗ ನಂದಿನಿ ಅಮ್ಮವರು ಅವಳು ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ನೀನು ಅವ್ರಿಗೆ ಕಾವಲಾಗಿರಬೇಕು. ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು ಮಗನೇ. ನೀನೇನು ಯೋಚನೆ ಮಾಡಬೇಡಪ್ಪ. ನಿನ್ನ ಜವಾಬ್ದಾರಿನ ನಿನ್ನ ಮಗ ತಗೋತಾ ಇದ್ದಾನೆ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾಳೆಯಿಂದ ಶ್ರೀರಾಮಂಗೆ ಸೀತಾ ಮತ್ತೆ ಜೊತೆಯಾಗಿರ್ತಾರೆ. ಅವರಿಬ್ರು ಒಂದು ಮಾಡೋದೇ ತಾನೆ ಈ ಹನುಮಂತನ ಕೆಲಸ. ನಿನ್ನ ಬಗ್ಗೆ ಹೆಮ್ಮೆ ಅನಿಸುತ್ತೆ ಕಣ ಮಗನೇ. ನಿನ್ನಂಥ ಮಗನ ಪಡೆಯೋದಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿದ್ದೆ ಕಣೋ. ನಿನ್ನ ಮಾತುಗಳು ಕೇಳ್ತಾ ಇದ್ರೆ ಮನಸ್ಸಲ್ಲಿ ಒಂಥರ ಧೈರ್ಯ. ನನ್ನ ಮಗ ಸುಬ್ಬು ಇರ್ತಾನೆ, ಎಲ್ಲ ನೋಡ್ಕೊತಾನೆ ಅಂತ ನಿಶ್ಚಿಂತೆಯಾಗಿರ್ಬೋದು. ಅಷ್ಟೇ ಕಣಪ್ಪ, ಅಷ್ಟೇ ನೆಮ್ಮದಿಯಿಂದ ನಿಶ್ಚಿಂತೆಯಾಗಿ ನಿದ್ದೆ ಮಾಡಿ ಇವಾಗ. ಆಯ್ತಪ್ಪ. ಅಪ್ಪ, ಇನ್ನೊಂದು ವಿಷಯ ಕೇಳಬೇಕಿತ್ತು. ಏನಪ್ಪ ಅದು? ನಾಳೆ ಏನಾದರೂ ನಮ್ಮ ಮನೇಲಿ ವಿಶೇಷವಾದ ದಿನನಾ? ಹೇಳಿದ್ನಲ್ವ, ನಂದಿನಿ ಅಮ್ಮವ್ರು ಆ ಮನೆಗೆ ಹೋಗ್ತಾ ಇದ್ದಾರೆ, ಅದೇ ವಿಶೇಷ ಕಣೋ. ಅದಲ್ಲಪ್ಪ, ಅದು ಬಿಟ್ಟು ನಮ್ಮ ಮನೇಲಿ ಏನಾದರೂ ವಿಶೇಷವಾಗಿದೆಯಾ ನಾಳೆ? ಈ ಮನೆಯಲ್ಲ, ಅಂಥದ್ದೇನಿಲ್ಲ ಕಣೋ. ಮತ್ತೆ ಶ್ರಾವಣಿ ಮೇಡಮ್ ಯಾವ್ದ್ರ ಬಗ್ಗೆ ಮಾತಾಡಿದ್ದು? ಏನು ಹೇಳ್ತಾ ಇದೆಯೋ? ಶ್ರಾವಣಿ ಅಮ್ಮವ್ರು ಏನು ಹೇಳಿದ್ರು? ಏನಿಲ್ಲ ಬಿಡಪ್ಪ, ನೀನು ಹೋಗಿ ಮಲ್ಕೋ. ಸರಿಯಪ್ಪ. ನಾಳೆ ಏನು ವಿಶೇಷ ಅಂತ ಗೊತ್ತಾಯ್ತಾ? ಮೇಡಮ್, ಅದು ಅದು ನಾಳೆ ಒಳಗೆ ನಾಳೆ ಏನು ಸ್ಪೆಷಲ್ ಅಂತ ನೀನೇ ನನಗೆ ಬಂದು ಹೇಳಬೇಕು. ನಾನು ಕಾಯ್ತಾ ಇರ್ತೀನಿ. ಅದೇನೋ ನೀವೇ ಹೇಳ್ಬಿಡಿ ಮೇಡಮ್, ಪ್ಲೀಸ್. ಹೌದಾ? ಸರಿ ಆಯಿತು, ಹೇಳ್ತೀನಿ. ಆದರೆ ನೀನು ನಾಳೆ ಕೆಲಸಕ್ಕೆ ರಜೆ ತಗೋಬೇಕು. ಬೆಳಗ್ಗೆ ಆಗ್ತಿದ್ದ ಹಾಗೆ ನಾನು ಹೇಳ್ತೀನಿ. ಕೆಲ್ಸಕ್ಕೆ ರಜೆ ಹಾಕ್ಬೇಕಾ? ಬೇಡ ಬಿಡಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನೇ ಯೋಚನೆ ಮಾಡಿ ಹೇಳ್ತೀನಿ. ಏನಾದರೂ ಹೇಳಲಿಲ್ಲ ಅಂದರೆ ಏನು ಮಾಡ್ತೀರಾ? ಏನು ಮಾಡ್ತೀನ? ಏನೂ ಮಾಡಲ್ಲ, ನೀನಿಂದ ದೂರ ಇರ್ತೀನಿ. ಹಾಂ, ತೊಳೆಯಕ್ಕೆ ಪೇಚಾಟ ಆಯ್ತಲ್ಲ. ನಾಳೆ ಏನು ಸ್ಪೆಷಲು ಗೊತ್ತೇ ಆಗ್ತಿಲ್ವಲ್ಲ. ಸುಬ್ಬು, ಹೊರಟೇನಪ್ಪ? ಹುಷಾರಪ್ಪ, ಆದಷ್ಟು ಬೇಗ ಹೋಗು. ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಹುಷಾರಾಗಿಡ್ಬೇಕಪ್ಪ. ಅಮ್ಮವ್ರನ್ನ ನಾನು ಕೇಳಿದೆ ಅಂತ ಹೇಳು. ಆಯ್ತಪ್ಪ, ಹೋಗ್ಬರ್ತೀನಿ. ಹಾನಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬರೀ ಗುಡ್ ಮಾರ್ನಿಂಗ್ ಅಷ್ಟೇ ಹೇಳ್ತೀರಾ? ಬೇರೆ ಏನೂ ಹೇಳಲ್ವಾ? ಬೇರೆ ಅಪ್ಪ ಇಲ್ಲೇ ಇದ್ದಾರೆ, ಬೇರೆ ಏನು ಹೇಳಿ ಮೇಡಮ್? ಅಯ್ಯೋ, ನಾನೇನು ಕೇಳಿಸ್ಕೊಂಡಿಲ್ಲ, ಕಿವಿ ಮುಚ್ಕೊಂಡಿದ್ದೀನಿ. ನೀವೇನ್ ಬೇಕಾದ್ರೆ ಮಾತಾಡ್ಬೋದು. ಮಾವ, ಹಾಗೇನು ಇಲ್ಲ, ನಾನು ಹೇಳಕ್ ಹೇಳ್ತಿರೋದು ಬೇರೆ. ಮತ್ತೆ ಅದೇನು ಹೇಳ್ತಿದ್ದೀರಾ ನೇರವಾಗಿ ಹೇಳಿ ಮೇಡಮ್. ಸುತ್ತಿ ಬೆಳೆಸಿ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಹಾಗಾದ್ರೆ ಇವತ್ತೇನ್ ವಿಶೇಷ ಅಂತ ನಿನಗೆ ಇನ್ನೂ ಗೊತ್ತಾಗಿಲ್ವಾ ಸುಬ್ಬು? ವಿಶೇಷನಾ? ಏನ್ ವಿಶೇಷ ಸುಬ್ಬು? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಮೇಡಮರೇ, ಅದೇನು ಅಂತ ಹೇಳ್ಬಿಡಿ ಮೇಡಮರೇ. ನೋಡಿ, ನಮ್ಮ ಹುಡುಗ ನೆನ್ನೆಯಿಂದ ತಲೆಗೆ ಹುಳ ಬಿಟ್ಕೊಂಡು, ತಲೆ ಕೆಡಿಸ್ಕೊಂಡು, ತಲೆ ಕೆರ್ಕೊಂಡು ಗಾಯ ಕೀವಾಗಿ. ಅಯ್ಯೋ ಅಯ್ಯೋ ಕಾಂತಮ್ಮನವ್ರೆ. ಅಯ್ಯ, ಸರಿ ಬಿಡಿ ಮೇಡಮರೇ. ಅದೇನು ವಿಶೇಷವಾದ ದಿನ ಅಂದ್ರಲ್ಲ, ಅದನ್ನ ನೀವೇ ಹೇಳ್ಬಿಡಿ. ಹ್ಞೂ, ಹೇಳಿ ಮೇಡಮ್. ಈ ಮನೇಲಾಗ್ಲಿ ದೊಡ್ಡ ಮನೇಲಾಗ್ಲಿ ಯಾರ್ದು ಬರ್ತ್ಡೇ ಅಲ್ಲ, ಇವತ್ತು ಯಾವ ಹಬ್ಬನೂ ಅಲ್ಲ. ಇನ್ನೇನಿರ್ಬೋದು, ಏನು ಅಂತ ಹೇಳಿ ಮೇಡಮ್. ಹಾಗಾದ್ರೆ ನಾನು ನೀನು ಮದ್ವೆ ಆಗಿರೋದು ವಿಶೇಷ ಅಲ್ವಾ ಸುಬ್ಬು? ಅಯ್ಯೋ, ಮದುವೆ ಆಗಿದ್ದೀನಣ್ಣ. ನಾವಿಬ್ರು ಮದುವೆ ಆಗಿ ಆಗ್ಲೇ 1 ವರ್ಷ ಆಗೋಯ್ತಾ? ಹ್ಯಾಪಿ ಆನಿವರ್ಸರಿ ಮೇಡಮ್. ಲೋ ಸುಬ್ಬು, 1 ವರ್ಷ ಹೇಗಾಗುತ್ತೋ? ಇನ್ನು 6 ತಿಂಗಳು ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗ್ತಿಲ್ಲ. ಅದೇ ಮಾವ, ಅದೇ ಈ ಸುಬ್ಬು ಗೊತ್ತಿಲ್ಲ ಅಂತ ನಾನು ಹೇಳ್ತಿರೋದು.
ಇವತ್ತಿಗೆ ನಮ್ಮಿಬ್ರು ಮದುವೆ ಆಗಿ 6 ತಿಂಗಳು, ಕರೆಕ್ಟ್ ಹಾಫ್ ಇಯರ್. ಹೌದು ಮೇಡಮ್, ಇದು ಸ್ಪೆಷಲ್ ಡೇನೆ. ಆದರೆ ಆ್ಯನಿವರ್ಸರಿ ಮಾಡ್ಕೋಬೇಕು ಅಂದರೆ 1 ವರ್ಷ ಆಗಿರ್ಬೇಕಲ್ವಾ? ಯಾವ ಕಾಲದಲ್ಲಿ ಇದೆಯಾ ಸುಬ್ಬು ನೀನು? ನನ್ನ ಫ್ರೆಂಡ್ಸ್ ಎಲ್ಲ ಒಂದೊಂದು ತಿಂಗಳಿಗೆ ಆನಿವರ್ಸರಿ ಮಾಡ್ಕೋತಾರೆ. ಫಸ್ಟ್ ಮಂತ್ ಆನಿವರ್ಸರಿ, ಸೆಕೆಂಡ್ ಮಂತ್ ಆನಿವರ್ಸರಿ ಅಂತ ವರ್ಷಕ್ಕೆ 12 ಸಲ ಆನಿವರ್ಸರಿ ಮಾಡ್ಕೋತಾರೆ. ಮೇಡಮ್ರೆ ವಾರಕ್ಕೊಂದ್ಸರಿ ಮಾಡ್ಕೊಳಲ್ವಾ? ಅಮ್ಮೋರೆ, ಈ ಆನಿವರ್ಸರಿ ಅಂದ್ರೆ ವಾರ್ಷಿಕೋತ್ಸವ ಅಲ್ವಾ? ವಾರ್ಷಿಕೋತ್ಸವ ಅಂದ್ರೆ ವರ್ಷಕ್ಕೊಂದ್ಸರಿ ಮಾಡ್ಕೊಳ್ಳೋದಲ್ವಾ? ಅದೇ ಮತ್ತೆ ಆ ಲಾಜಿಕ್ ಎಲ್ಲ ಇವಾಗ ಲೆಕ್ಕಕ್ಕೆ ಬರಲ್ಲ ಮಾವ. ಇವಾಗ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ. ಖುಷಿಯಾಗಿರೋದಕ್ಕೆ, ಸೆಲೆಬ್ರೇಟ್ ಮಾಡೋದಕ್ಕೆ ವರ್ಷಕ್ಕೆ ಒಂದೇ ಒಂದಿನ ಸಾಕಮ್ಮವ. ಇದಪ್ಪ ಮಾತು ಅಂದರೆ. ಮೇಡಮ್, ಇವತ್ತಿಗೆ ನಾವಿಬ್ರು ಮದುವೆ ಆಗಿ 6 ತಿಂಗಳು. ಅಂದರೆ ಈ ದೇವತೆ ನಮ್ಮ ಮನೆಗೆ ಬಂದು 6 ತಿಂಗಳಾಗಿದೆ. ಇದಕ್ಕಿಂತ ಇನ್ನೇನು ವಿಶೇಷ ಬೇಕು ಸೆಲೆಬ್ರೇಟ್ ಮಾಡೋದಕ್ಕೆ? ಎಂತಹ ಆಶ್ಚರ್ಯ! ಇವತ್ತು ನಂದಿನಿ ಮೋರು ಮತ್ತೆ ಆ ಮನೆಗೆ ಕಾಲಿಡ್ತಿದ್ದಾರೆ. ಆದರೆ ಅವ್ರ ಮಗಳು ಈ ಮನೆಗೆ ಕಾಲಿಟ್ಟು 6 ತಿಂಗಳಾಗಿದೆ. ನಿಜವಾಗ್ಲೂ ಇದು ನಮ್ಮ ಪಾಲಿಗೆ ವೆರಿ 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 ಸ್ಪೆಷಲ್ ಡೇ. ಅದಕ್ಕೆ ಹೇಳಿದ್ದು ಇವತ್ತು ರಜೆ ತಗೊಂಡು. ಸಾರಿ ಮೇಡಮ್, ಸದ್ಯದ ಪರಿಸ್ಥಿತಿಲಿ ನಾನು ರಜಾ ಹಾಕೋದಕ್ಕಾಗಲ್ಲ. ನಾನಿವತ್ತು ಮನೆಗೆ ಬೇಗ ಬರ್ತೀನಿ. ಸರಿ ಆಯ್ತು. ನನಗೂ ಅರ್ಥ ಆಗುತ್ತೆ ಸುಬ್ಬು. ಅಪ್ಪನ ವಿಷಯದಲ್ಲಿ ಏನೇನೋ ಗಲಾಟೆ ನಡೀತಾ ಇದೆ. ಅಂಥದ್ರಲ್ಲಿ ನೀನು ಆ ಮನೇಲಿ ಇರಲೇಬೇಕು. ನಾನು ಜಾಸ್ತಿ ಒತ್ತಾಯ ಮಾಡಲ್ಲ. ಸಾಧ್ಯವಾದಷ್ಟು ಬೇಗ ಬಾಯ್ತಾ? ಆಯಿತು ಮೇಡಮ್. ಆದರೆ ಇವತ್ತೊಂದು ಮುಖ್ಯವಾದ ಕೆಲಸ ಇದೆ, ಅದನ್ನು ಮುಗಿಸಿ ನಾನು ಬೇಗ ಬಂದ್ಬಿಡ್ತೀನಿ. ಬಂದಮೇಲೆ ಇವತ್ತು ರಾತ್ರಿ ನಿಮ್ಮ ಜೊತೆನೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀನಿ ಅಂತ ಹೇಳಕ್ ಬಂದಕ್ಕಂತ. ಮತ್ತೆ ವಾ ಡಿನ್ನರ? ಮೇಡಮ್, ಇವತ್ತು ರಾತ್ರಿ ನಮ್ಮಿಬ್ರದ್ದು ಕ್ಯಾಂಡಲ್ ಲೈಟ್ ಡಿನ್ನರ್. ಸರಿ. ಹ್ಯಾಪಿ 6 months ಆನಿವರ್ಸರಿ. ಸೇಮ್ ಟು ಯು ಮೇಡಮ್. ಬೇಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಬೇಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಬೇಗ ಬಂದ್ಬಿಡು. ಬೇಗ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಬೇಗ ಬಂದ್ಬಿಡ್ತೀನಿ. ಈಗ ಹೋದ್ರೆ ತಾನೇ ಅವ್ರು ಬೇಗ ಬರಕ್ಕಾಗದು. ಹೋಗಬೇಕು ಅಂದ್ರೆ ನೀವು ಹಿಡಿದಿರೋ ಕೈನ ಬಿಡಬೇಕು ತಾನೇ. ಸಾರಿ, ಹೋಗು. ಬರ್ತೀನಪ್ಪ, ಬೇಗ ಬರ್ತೀನಿ.